ಹಲೋ ಡಿಯರ್ ಸ್ಟೂಡೆಂಟ್ಸ್. ನಾನು ಗುರು ವಿಘ್ನೇಶ್ ಭಟ್. ನೀವೀಗ ನೋಡ್ತಾ ಇದ್ದೀರಾ ಕೆಮಿಸ್ಟ್ರಿ ಶುಭದ ಕ್ಲಾಸಸ್ನ ವಿಡಿಯೋಸ್. ಓಕೆ, ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ ಕೋಆರ್ಡಿನೇಷನ್ ಕಂಪೌಂಡ್. ವೆರಿ ಇಂಪಾರ್ಟೆಂಟ್ ಟಾಪಿಕ್ ರಿಗಾರ್ಡಿಂಗ್ ಕರ್ನಾಟಕ CET ಇರ್ಬೋದು, ನೀಟ್ ಇರ್ಬೋದು, ಇಲ್ಲ JEE ಮೇನ್ಸ್ ಇರ್ಬೋದು. ಐ ಹೋಪ್ ನೀವೆಲ್ಲ ಆಲ್ರೆಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೂ ಇದನ್ನು ಲೈಕ್ ಮಾಡಿ. Okay, so let us discuss let's start our discussion. Okay, so first question: which of the following complexes formed by copper 2+ ion is most stable ಅಂತ ಒಂದು ಕ್ವಶನ್ ಇದೆ. ಓಕೆ, NCERT ಎಕ್ಸಾಂಪ್ಯುಲರ್ ಕ್ವಶನ್ಸ್ ಆರ್ ಆಲ್ವೇಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಈ ಕ್ವಶನ್ನಲ್ಲಿ ನಮ್ಮ ಹೋಲ್ ಫೋಕಸ್ ಯಾರ ಮೇಲೆ ಹೋಗಬೇಕು ಅಂತ ಕೇಳಿದ್ರೆ ಈ ಲಾಗ್ ಕೆ ವ್ಯಾಲ್ಯೂಸ್ ಮೇಲೆ ಹೋಗಬೇಕು. ಓಕೆ, ಸಿಂಪಲ್ ಇದೆ. ಲಾಗ್ ಕೆ ವ್ಯಾಲ್ಯೂ ಯಾರಲ್ಲಿ ಜಾಸ್ತಿ ಇದೆಯೋ ಅದು ಮೋಸ್ಟ್ ಸ್ಟೇಬಲ್ ಕಾಂಪ್ಲೆಕ್ಸ್ ಅಂತ. ಸೊ ಇಲ್ಲಿ ಎಲ್ಲರೂ ವ್ಯಾಲ್ಯೂ ಕಂಪೇರ್ ಮಾಡ್ತಾ ಇದ್ರೆ 27.3 ಜಾಸ್ತಿ ಕಾಣ್ತಾ ಉಂಟು. ಹಾಗಾಗಿ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಸೊ ಯು ಶುಡ್ go for option B. Okay, option B ನಮ್ಮ ಆನ್ಸರ್. ಸೊ ಲಾಗ್ ಕೆ ವ್ಯಾಲ್ಯೂ ಹೈಯೆಸ್ಟ್ ಇರೋದಕ್ಕೆ ಅದು ಮೋಸ್ಟ್ ಸ್ಟೇಬಲ್ ಅಂತ ಕನ್ಸಿಡರ್ ಆಗುತ್ತೆ. So this question is a little bit tricky one. Okay, so little bit tough one also. The color of the coordination compounds depends on the crystal field splitting. What will be the correct order of absorption of wavelength of light in the visible region for the complexes ಅಂತ. ಸೊ 3 ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ. ಓಕೆ, ಒಂದರಲ್ಲಿ NH3 ಆಸ್ ಎ ಲಿಗ್ಯಾಂಡ್ ಇದೆ, ಇನ್ನೊಂದರಲ್ಲಿ CN ಆಸ್ ಎ ಲಿಗ್ಯಾಂಡ್ ಇದೆ, CN- ಆಸ್ ಎ ಲಿಗ್ಯಾಂಡ್ ಇದೆ, ಇನ್ನೊಂದರಲ್ಲಿ H2O ಇದೆ ಆಸ್ ಎ ಲಿಗ್ಯಾಂಡ್. ಓಕೆ, ಸೊ ಈ 3 ಲಿಗ್ಯಾಂಡ್ನಲ್ಲಿ ಸ್ಟ್ರಾಂಗ್ ಲಿಗ್ಯಾಂಡ್ ಯಾವುದು ಅಂತ ಕೇಳಿದರೆ, ಸೊ NH3ದಲ್ಲಿ ನೈಟ್ರೋಜನ್ ಎಲೆಕ್ಟ್ರಾನ್ ಪೇರನ್ನು ಡೊನೇಟ್ ಮಾಡಲಿಕ್ಕೆ ತಯಾರಿದೆ, CN- ಕಾರ್ಬನ್ ಎಲೆಕ್ಟ್ರಾನ್ ಪೇರ್ ಡೋನರ್, H2Oದಲ್ಲಿ ಆಕ್ಸಿಜನ್ ಎಲೆಕ್ಟ್ರಾನ್ ಪೇರ್ ಡೋನರ್. ಸೊ ಇವ್ರ 3ರಲ್ಲಿ ಯಾರು ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಅಂತ ಕನ್ಸಿಡರ್ ಮಾಡಿದರೆ, ಸೊ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಯಾವುದು? ವಾಟರ್. ಓಕೆ, ನೆಕ್ಸ್ಟ್ ಎಲೆಕ್ಟ್ರೋನೆಗೆಟಿವ್ ಯಾರು ಕೇಳಿದ್ರೆ ನೈಟ್ರೋಜನ್. ಓಕೆ, ಇದರಲ್ಲಿ ಕಡಿಮೆ ಎಲೆಕ್ಟ್ರೋನೆಗೆಟಿವಿಟಿ ಯಾವುದು ಕೇಳಿದ್ರೆ ಕಾರ್ಬನ್. ಯಾರು ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಇರ್ತಾರೋ ಅವರು ವೀಕ್ ಲಿಗ್ಯಾಂಡ್ ಅಂತ ಕನ್ಸಿಡರ್ ಆಗ್ತಾರೆ. ಯಾರು ಲೆಸ್ ಎಲೆಕ್ಟ್ರೋನೆಗೆಟಿವ್ ಇರ್ತಾರೋ ಅವರು ಮೋಸ್ಟ್ ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್ ಅಂತ ಕನ್ಸಿಡರ್ ಆಗ್ತಾರೆ. ಹಾಗಾಗಿ ಲಿಗ್ಯಾಂಡ್ ವೈಸ್ ನೋಡಿದರೆ ಯಾವುದು ಮೋಸ್ಟ್ ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್ ಅಂತ ಕೇಳಿದರೆ ಯು ಶುಡ್ ಸೇ CN- is strongest ligand compared to NH3 compared to what? Compared to H2O. ಓಕೆ, ಹೀಗಿದೆ. ಸೊ ಈಗ ನೆಕ್ಸ್ಟ್ ನಾವು ಈಗ ಲಿಗ್ಯಾಂಡಿನ ಸ್ಟ್ರೆಂತ್ ಅಷ್ಟೇ ನೋಡಬಾರ್ದು, ಈ ಲಿಗ್ಯಾಂಡ್ ಇದ್ದಾಗ ನಮ್ಮ ಸ್ಪ್ಲಿಟಿಂಗ್ ಪ್ಯಾಟರ್ನ್ ಕೂಡ ಅಬ್ಸರ್ವ್ ಮಾಡು. ಓಕೆ, ಲೆಟ್ ಅಸ್ ಅಬ್ಸರ್ವ್ ದ ಸ್ಪ್ಲಿಟಿಂಗ್ ಪ್ಯಾಟರ್ನ್. ಈಗ ನಮ್ಮ ಹತ್ರ ಡಿದಲ್ಲಿ 5 ಆರ್ಬಿಟಲ್ ಇರುತ್ತೆ ಅಂತ ಗೊತ್ತುಂಟು. ಓಕೆ, ಸೊ ವಿ ಹ್ಯಾವ್ ಗಾಟ್ 5 ಆರ್ಬಿಟಲ್ಸ್. ಈಗ ಲಿಗ್ಯಾಂಡ್ ಅಪ್ರೋಚ್ ಮಾಡಿದ ಕೂಡಲೇ ದೇ ವಿಲ್ ಸ್ಪ್ಲಿಟ್ ಇನ್ ಟು 2. ಹೌದಾ? 2 ಆರ್ಬಿಟಲ್ ಇರುವಂಥ ಆ್ಯಕ್ಚುಲಿ 3 ಆರ್ಬಿಟಲ್ ಮತ್ತು 2 ಆರ್ಬಿಟಲ್ ಗ್ರೂಪ್ ಆಗಿ ಸ್ಪ್ಲಿಟ್ ಆಗೋದು ಎಲ್ರಿಗೂ ಗೊತ್ತಿದೆ. ಸೊ ಏನಾಗುತ್ತೆ ಈಗ? ಓಕೆ, ಈ ಕೆಳಗಡೆ ಇರುವಂಥ ಆರ್ಬಿಟಲ್ ನಾವು T2G ಅಂತ ಕರಿತೇವೆ, ಇದನ್ನು EG ಅಂತ ಕರಿತೇವೆ, ಇದನ್ನ ಆಕ್ಟಾಹೆಡ್ರಲ್ ಸ್ಪ್ಲಿಟಿಂಗ್ ಅಂತ ಇಟ್ಕೊಳ್ರಿ. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಆಕ್ಟಾಹೆಡ್ರಲ್ ಸ್ಪ್ಲಿಟಿಂಗ್. ಸೊ ಈಗ ಯಾವುದು ಸ್ಟ್ರಾಂಗ್ ಲಿಗ್ಯಾಂಡ್ ಅದು ಸ್ಪ್ಲಿಟ್ ಮಾಡುವಂಥ ಎಕ್ಸ್ಟೆಂಟ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಓಕೆ, ಸ್ಪ್ಲಿಟಿಂಗ್ ಎಕ್ಸ್ಟೆಂಟ್ ಯಾವುದಿರುತ್ತೆ? ಜಾಸ್ತಿ ಇರುತ್ತೆ. ಸೊ ನಮ್ಮ ಪ್ರಕಾರ ನಮಗೆ ಕೊಟ್ಟಿರುವಂಥ 3 ಲಿಗ್ಯಾಂಡ್ಗಳಲ್ಲಿ CN ಎಕ್ಸ್ಟೆಂಟ್, CN ಇದ್ದಾಗ ಎಕ್ಸ್ಟೆಂಟ್ ಆಫ್ ಸ್ಪ್ಲಿಟಿಂಗ್ ಜಾಸ್ತಿ ಇರಬೇಕು, ಅಂದರೆ ಇವರಿಬ್ಬರ ಮಿಡ್ಲಲ್ಲಿ ಎನರ್ಜಿ ಗ್ಯಾಪ್ ಜಾಸ್ತಿ ಇರಬೇಕು. ಸೊ ನಾವೀಗ ನೋಡಿದರೆ CN ಜಾಸ್ತಿ ಎನರ್ಜಿ ಗ್ಯಾಪ್ ಇರುತ್ತೆ, ನೆಕ್ಸ್ಟ್ NH3 ಇರುತ್ತೆ, ವಾಟರಿಂದು ಅಗದಿ ಕಡಿಮೆ ಇರಬೇಕು. ಓಕೆ, ಸೊ ಈಗ ಎನರ್ಜಿ ಮತ್ತು ವೇವ್ಲೆಂತಿನ ರಿಲೇಷನ್ ನೀವು ನೋಡಿದರೆ, ಓಕೆ, ಎನರ್ಜಿ ಮತ್ತು ವೇವ್ಲೆಂತಿನ ರಿಲೇಷನ್ ನೋಡ್ತಾ ಹೋದರೆ ಆವಾಗ ನಮಗೇನು ಗೊತ್ತಾಗುತ್ತೆ? ಸೊ ಡೆಲ್ಟಾ E ಈಸ್ ಈಕ್ವಲ್ ಟು hc/λ. ವೆರಿ ಫೇಮಸ್. ಈಸ್ ಈಕ್ವಲ್ ಟು hc/λ or ಡೆಲ್ಟಾ ಈಸ್ ಈಕ್ವಲ್ ಟು hc/λ ಅಂತ ಗೊತ್ತಿದೆ ನಮಗೆ. ಓಕೆ, ಎನರ್ಜಿ ಮತ್ತು ಈ ವೇವ್ ಲೆಂತ್ ಏನಿದೆ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಓಕೆ, ಎನರ್ಜಿ ಮತ್ತು ವೇವ್ ಲೆಂತ್ ಏನಿದೆ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್.
ಸೊ ನಮಗೆ ಹೈಯೆಸ್ಟ್ ಗ್ಯಾಪ್, ಹೈಯೆಸ್ಟ್ ಎನರ್ಜಿ ಆ ಎರಡು EG ಮತ್ತು T2G ಮಿಡ್ಲಲ್ಲಿ ಇರೋದು ಯಾವ ಕೇಸ್ನಲ್ಲಿ ಆಗಿತ್ತು? CN ಮೈನಸ್ ಕೇಸ್ನಲ್ಲಿ. ಓಕೆ, CN ಮೈನಸ್ ಕೇಸ್ನಲ್ಲಿ ಹೈಯೆಸ್ಟ್ ಎನರ್ಜಿ ಗ್ಯಾಪ್ ಇದ್ದಿತ್ತು. ಹಾಗಾಗಿ ವೇವ್ ಲೆಂತ್ ಅದ್ರದ್ದೇನಿರುತ್ತೆ, ಭಾಳ ಕಡಿಮೆ ಇರುತ್ತೆ. ನೆಕ್ಸ್ಟ್ ಎನರ್ಜಿ ಗ್ಯಾಪ್ ಯಾವುದ್ರದ್ದು ಇರುತ್ತೆ ಅಂತ ಕೇಳಿದ್ರೆ ಅಮೋನಿಯಾ. ಸೊ ಅಮೋನಿಯಾ ಆದಮೇಲೆ ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ವಾಟರ್ ಆಸ್ ಎ ಲಿಗ್ಯಾಂಡ್ ಇದ್ದಾಗ. ಬಟ್ ವಾಟರ್ ವೀಕ್ ಲಿಗ್ಯಾಂಡ್, ಎನರ್ಜಿ ಕಂಟೆಂಟ್ ಕಡಿಮೆ ಇರುತ್ತೆ, ಅಂದರೆ ಗ್ಯಾಪ್ ಕಡಿಮೆ ಇರುತ್ತೆ ಎರಡು ಆರ್ಬಿಟಲ್ ಮಿಡ್ಲಲ್ಲಿ. ಸೊ ಆರ್ಬಿಟಲ್ ಮಿಡ್ಲಲ್ಲಿ ಗ್ಯಾಪ್ ಕಡಿಮೆ ಇದೆ ಅಂತಂದರೆ ವೇವ್ ಲೆಂತ್ ಸೊ ಜಾಸ್ತಿ ಇರಬೇಕು. ಹಾಗಾಗಿ ಯು ಹ್ಯಾವ್ ಟು ಗೋ ವಿತ್ ಆಪ್ಷನ್ ಸಿ. ಆಪ್ಷನ್ ಸಿ ಅಬ್ಸರ್ವ್ ಮಾಡಿರಿ. ಸೊ ವಾಟರ್ ಆಸ್ ಎ ಲಿಗ್ಯಾಂಡ್ ಇದ್ದಾಗ ವೇವ್ ಲೆಂತ್ ಜಾಸ್ತಿ. ನೆಕ್ಸ್ಟ್ ಕಮ್ಸ್ ಅಮೋನಿಯಾ, ಲೀಸ್ಟ್ ಇರೋದು CN ಇದ್ದಾಗ. ಓಕೆ, ಸೊ ಕ್ವೈಟ್ ಟ್ರಿಕಿ ಒನ್, ಸ್ವಲ್ಪ ಡಿಫಿಕಲ್ಟ್ ಇದೆ. ಐ ಹೋಪ್ ನಿಮಗೆ ಇದು ಅರ್ಥ ಆಯಿತು. ಓಕೆ, ಸೊ ನಮ್ಮ ನೆಕ್ಸ್ಟ್ ಸ್ಲೈಡಿಗೆ ಹೋಗುವ. ವೆನ್ 1.1 mole ಆಫ್ COCl3 NH3 5 times ಹೀಗೆ ಕೊಟ್ಟಾಗ 0.2 mole ಆಫ್ AgCl ಆರ್ obtained, the conductivity of the solution correspond to. ಈಸಿ ಕ್ವಶನ್. ಸೊ ಆ್ಯಕ್ಚುಲಿ ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲಿ ಯಾವುದೇ ರೀತಿ ಸ್ಕ್ವೇರ್ ಬ್ರೆಕೆಟ್ ಕೊಡಲಿಲ್ಲ. ಈ ಟೈಪ್ ಕಾಂಪ್ಲೆಕ್ಸ್ನಲ್ಲಿ ಸ್ಕ್ವೇರ್ ಬ್ರೆಕೆಟ್ ಕೊಡದಿದ್ದಾಗ ಫಸ್ಟ್ ಆಫ್ ಆಲ್ ರೈಟ್ ಮೆಟಲ್ ಆಟಮ್. ಮೆಟಲ್ ಆಟಮ್ ಪಕ್ಕದಲ್ಲಿ ಅಮೋನಿಯಾ ಎಷ್ಟು ಕೊಟ್ಟಿದ್ದಾರೋ ಅಷ್ಟನ್ನು ಬರ್ಕೊಳ್ರಿ. ಸೊ ಕೋಬಾಲ್ಟ್ ಯಾವಾಗಲೂ ಕೋಆರ್ಡಿನೇಷನ್ ನಂಬರ್ ಏನುಂಟು, ಕೋಆರ್ಡಿನೇಷನ್ ನಂಬರ್ 6 ಇರುತ್ತೆ. ಹಾಗಾಗಿ 5 ಅಮೋನಿಯಾ ಲಿಗ್ಯಾಂಡ್ ಇದ್ದರೆ 6ನೇದು ಏನಿರುತ್ತೆ CL ಇಡಬೇಕು. ಅಂದರೆ 6ನೇ CL ಬ್ರೆಕೆಟ್ ಒಳಗಡೆ ಇರುತ್ತೆ, 2 CL ಬ್ರೆಕೆಟಿನ ಹೊರಗಡೆ ಇಟ್ಟಿರ್ಬೇಕು. ಓಕೆ, ಸೊ ದಿಸ್ ಶುಡ್ ಬಿ ಅವರ್ ಕಾಂಪ್ಲೆಕ್ಸ್. ಈಗ ಯಾವಾಗಲೂ ಬ್ರೆಕೆಟಿನ ಹೊರಗಡೆ ಇರುವಂಥ CL ಮಾತ್ರ AgNO3 ಜೊತೆ ರಿಯಾಕ್ಟ್ ಆಗೋದಿದೆ. ಹೊರಗಡೆ ನಮ್ಮ ಹತ್ರ 2 CL ಇರೋದಕ್ಕೆ ಇದು ಮಾತ್ರ ನಮ್ಮ AgNO3 ಜೊತೆ ರಿಯಾಕ್ಟ್ ಆಗುತ್ತೆ. ಹಾಗಾಗಿ AgNO3 ಹಾಕಿದ ಕೂಡಲೇ ನಮಗೇನು ಬರುತ್ತೆ, 2 ಸಲ AgCl ಅಂತ ಬರುತ್ತೆ. ಸೊ ಈಗ ನಮ್ಮ ಹತ್ರ ಒರಿಜಿನಲಿ ಏನಿದೆ ಅಂತ ಕನ್ಸಿಡರ್ ಮಾಡ್ತಾ ಹೋದರೆ ಈ ಟೈಪ್ ಪರ್ಟಿಕ್ಯುಲರ್ ಕಾಂಪ್ಲೆಕ್ಸ್ನಲ್ಲಿ ಈಗ ಅಯಾನ್ಸ್ ಎಷ್ಟು ಪ್ರೊಡ್ಯೂಸ್ ಆಯಿತು ಅಂತ ನೋಡಿದರೆ 2 Cl ಮೈನಸ್ ಅಯಾನ್ ಪ್ರೊಡ್ಯೂಸ್ ಆಗಿದೆ, ಪ್ಲಸ್ ಒಂದು ಕಾಂಪ್ಲೆಕ್ಸ್ ಅಯಾನ್ ಪ್ರೊಡ್ಯೂಸ್ ಆಗಿದೆ. ಅಂದರೆ ಹೋಲ್ ಸ್ಕ್ವೇರ್ ಬ್ರೆಕೆಟ್ ಮೇಲೆ +2 ಇರುವಂಥ ಒಂದು ಅಯಾನ್ ಪ್ರೊಡ್ಯೂಸ್ ಆಗಿದೆ. ಓಕೆ, ಓವರ್ ಆಲ್ 1:2. ಸೊ 1:2 ರೇಷಿಯೋದಲ್ಲಿ ಸ್ಪ್ಲಿಟ್ ಆಗುವಂಥ ಎಲೆಕ್ಟ್ರೋಲೈಟ್ ಇದು. ಹಾಗಾಗಿ ಯುವರ್ ಆನ್ಸರ್ ಶುಡ್ ಬಿ ವಾಟ್? ಯುವರ್ ಆನ್ಸರ್ ಶುಡ್ ಬಿ ಆಪ್ಷನ್ ಬಿ. ನೆಕ್ಸ್ಟ್, ವೆನ್ 1 mole ಆಫ್ CrCl3 6H2O. ಅಗೇನ್ ನೋಡ್ರಿ, ಇಲ್ಲಿ ಸ್ಕ್ವೇರ್ ಬ್ರೆಕೆಟ್ ಕೊಡಲಿಲ್ಲ ಅವರು. ಸೊ ಕ್ರೋಮಿಯಮನ್ನು ಸೆಂಟರ್ನಲ್ಲಿ ಬರ್ಕೊಳ್ರಿ, ಅದರ ಪಕ್ಕದಲ್ಲಿ H2O 6 times ಅಂತ ಬರ್ಕೊಳ್ರಿ. ಸೊ ಈಗ ಒಂದು ಸ್ಕ್ವೇರ್ ಬ್ರೆಕೆಟ್ ಹಾಕ್ರಿ, ಬಿಕಾಸ್ ಕ್ರೋಮಿಯಮಿನ ಕೋಆರ್ಡಿನೇಷನ್ ನಂಬರ್ 6 ಇರುತ್ತೆ, 6 ಬಾಂಡು ಆಗೋಯ್ತು. ಉಳಿದಿರುವಂಥ CLನ್ನು ಬ್ರೆಕೆಟಿನ ಹೊರಗಡೆ ಇಟ್ಬಿಡ್ರಿ. ಓಕೆ, ಸೊ ದ ಫಾರ್ಮುಲಾ ಆಫ್ ದ ಕಾಂಪ್ಲೆಕ್ಸ್ ಅಂತ ಕೇಳ್ತಾ ಇದ್ದಾರೆ. ದಿಸ್ ಇಸ್ ವೆರಿ ಸಿಂಪಲ್. ಫಾರ್ಮುಲಾ ಆಫ್ ದ ಕಾಂಪ್ಲೆಕ್ಸ್ ಇಸ್ ಆಪ್ಷನ್ ಡಿ. ನೆಕ್ಸ್ಟ್, ಸೊ ದ ಕರೆಕ್ಟ್ IUPAC ನೇಮ್ ಅಂತ ಒಂದು ಕೊಟ್ಟಿದ್ದಾರೆ. ಈಗ ಇದೊಂದು ನ್ಯೂಟ್ರಲ್ ಕಾಂಪ್ಲೆಕ್ಸ್. ಓಕೆ, ಒಂದು NH3 ಇದೆ, ಒಂದು CL ಇದೆ. NH3 ಇದ್ದರೆ ಅಮೈನ್ ಅಂತ ಕರಿಬೇಕು, CL ಆಸ್ ಎ ಲಿಗ್ಯಾಂಡ್ ಇದ್ದಾಗ ಕ್ಲೋರೈಡು ಅಂತ ಕರಿಬೇಕು. ಹಾಗಾಗಿ ಆಲ್ಫಾಬೆಟಿಕಲಿ ಅಮೈನ್ ಕಮ್ಸ್ ಫಸ್ಟ್. ಸೊ ಹಾಗಾಗಿ ಆಪ್ಷನ್ ಡಿಗಂತೂ ಹೋಗಲೇಬಾರ್ದು. ಆಪ್ಷನ್ A, B, C ದಲ್ಲಿ ನಾವು ನೋಡಿದರೆ, ಸೊ ಫಸ್ಟ್ ಆಪ್ಷನ್ನೇ ಚೆಕ್ ಮಾಡ್ತಾರೆ. ಡೈ ಅಮೈನ್ ಅಂತ ಇದ್ದಾರೆ, ಡೈ ಕ್ಲೋರೈಡು ಅಂತ ಇದ್ದಾರೆ, ಪ್ಲಾಟಿನಮ್ ಮೇಲೆ +2 ಇದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಇಟ್ಸ್ ಆಪ್ಷನ್ A ಓನ್ಲಿ. ಈಸಿ ಕ್ವೆಶನ್ ಇದೆ. ಸೊ 2 ಸಲ ಅಮೋನಿಯಾ ಇದೆ, ಡೈಅಮೈನ್, 2 ಸಲ ಕ್ಲೋರೈಡ್ ಇದೆ, ಸೊ ಡೈ ಕ್ಲೋರೈಡು. ಸೊ CL ತಲೆ ಮೇಲೆ -2 ಚಾರ್ಜ್ ಇದೆ, ಪ್ಲಾಟಿನಮ್ ತಲೆ ಮೇಲೆ +2 ಚಾರ್ಜ್ ಇರಲೇಬೇಕು. ಸೊ ಆಪ್ಷನ್ 2. ನೆಕ್ಸ್ಟ್, ದ ಸ್ಟೆಬಿಲೈಸೇಷನ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ ಡ್ಯೂ ಟು ಕಿಲೇಷನ್ ಇಫೆಕ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಮೋಸ್ಟ್ ಸ್ಟೇಬಲ್ ಕಾಂಪ್ಲೆಕ್ಸ್ ಅಂತ ಕೇಳಿದ್ದಾರೆ. ಸೊ ಇದೊಂದು ಸಿಂಪಲ್ ಕ್ವಶನ್ ಅಂತಲೇ ಹೇಳ್ಬೋದು. ನೋಡ್ರಿ, CO ಸ್ಟ್ರಾಂಗೆಸ್ಟ್ ಲಿಗ್ಯಾಂಡ್ ಇದು. ಸೊ ಕಾರ್ಬನ್ ಎಲೆಕ್ಟ್ರಾನ್ ಡೋನರಲ್ಲಿ. ಓಕೆ, CN- ಏನಿದೆ, CN- ಕಾರ್ಬನ್ನೇ ಎಲೆಕ್ಟ್ರಾನ್ ಡೊನೇಟ್ ಮಾಡುವಂಥದ್ದು. ಈಗ C2O4
ಕನ್ಸಿಡರ್ ಮಾಡ್ತಾ ಹೋದರೆ ಅಲ್ಲಿ CO ಮೈನಸ್ CO ಮೈನಸ್. ಸೊ ಇಲ್ಲಿ ಆಕ್ಸಿಜನ್ ಎಲೆಕ್ಟ್ರಾನ್ ಡೋನರ್, ಲಾಸ್ಟ್ನಲ್ಲಿ ಏನು ಬಂದಿರುತ್ತೆ H2O ಆಕ್ಸಿಜನ್ ಎಲೆಕ್ಟ್ರಾನ್ ಡೋನರ್. ಇಲ್ಲಿ ನಾವು ಕರೆಕ್ಟಾಗಿ ಒಬ್ಸರ್ವ್ ಮಾಡಿರಿ, CO ಮೋನೋಡೆಂಟೇಟ್, CN ಮೈನಸ್ ಮೋನೋಡೆಂಟೇಟ್, H2O ಕೂಡ ಮೋನೋಡೆಂಟೇಟ್. ದ ಓನ್ಲಿ ಡಿಫ್ರೆನ್ಸ್ ಈಸ್ ದಿಸ್ C2O4 ಈಸ್ ಎ ಬೈಡೆಂಟೇಟ್. ಸೊ ಅವ್ರೇನು ಹೇಳ್ತಾ ಇದ್ದಾರೆ, ಯಾವುದು ಮೋಸ್ಟ್ ಸ್ಟೇಬಲ್ ಕಾಂಪ್ಲೆಕ್ಸ್ ಅಂತ. ಅದರಲ್ಲೂ ಪರ್ಟಿಕ್ಯುಲರ್ ದೇ ಆರ್ ಮೆನ್ಷನಿಂಗ್ ಒನ್ ವರ್ಡ್ ಕಾಲ್ಡ್ ಕಿಲೇಟ್ ಇಫೆಕ್ಟ್. ಕಿಲೇಟ್ಸ್ ಅಂದರೆ ಯಾರು? ಕಿಲೇಟ್ಸ್ ಅಂತ ಹೇಳಿದರೆ ಎಲೆಕ್ಟ್ರಾನ್ ಡೊನೇಟ್ ಮಾಡಿದ ಮೇಲೆ ಸೊ ರಿಂಗ್ ಲೈಕ್ ಸ್ಟ್ರಕ್ಚರ್ ಪ್ರೊಡ್ಯೂಸ್ ಮಾಡೋರು ಯಾರೋ ಅವರನ್ನು ನಾವು ಕಿಲೇಟ್ಸ್ ಅಂತ ಕರಿತೀವಿ. ಓಕೆ, ಸೊ ಕಿಲೇಟ್ಸ್ ಆರ್ ದೋಸ್ ವಿಚ್ ಫಾರ್ಮ್ ರಿಂಗ್ ಲೈಕ್ ಸ್ಟ್ರಕ್ಚರ್. ಸೊ ಆಲ್ವೇಸ್ ರಿಂಗ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಕ್ವೈಟ್ ಸ್ಟೇಬಲ್. ಸೊ ಈಗ ರಿಂಗ್ ಲೈಕ್ ಸ್ಟ್ರಕ್ಚರ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಸೊ ಇಟ್ ಶುಡ್ ಬಿ ಎ ಬೈಡೆಂಟೇಟ್ ಲಿಗ್ಯಾಂಡ್. ಬೈಡೆಂಟೇಟ್ ಲಿಗ್ಯಾಂಡ್ ಇರುವಂಥ ಆಪ್ಷನ್ ಖಾಲಿ ಒಂದೇ ಒಂದು. ದೇರ್ ಫಾರ್ ಯು ಹ್ಯಾವ್ ಟು ಗೋ ವಿತ್ ಆಪ್ಷನ್ ಸಿ. ನೆಕ್ಸ್ಟ್, indicate the complex ion which show geometrical isomerism. ಜಾಮೆಟ್ರಿಕಲ್ ಐಸೋಮೆರಿಸಮ್ ನಲ್ಲಿ ಏನು ಬರುತ್ತೆ? ಸಿಸ್ ಐಸೋಮರ್ ಬರುತ್ತೆ, ಟ್ರಾನ್ಸ್ ಐಸೋಮರ್ ಬರುತ್ತೆ. ಸೊ ಸೇಮ್ ಸೈಡ್ನಲ್ಲೇ ಇರಬೇಕು ಎರಡು ಗ್ರೂಪ್, ಆವಾಗ ಸಿಸ್ ಅಂತ ಕರಿತೀರಿ. ಅಪೋಸಿಟ್ ಸೈಡ್ನಲ್ಲಿದ್ದರೆ ಟ್ರಾನ್ಸ್ ಅಂತ ಕರಿತೀರಿ. ಈಗ ಎಲ್ಲ ಲಿಗ್ಯಾಂಡು ಒಂದೇ ಟೈಪಿಂದ ಇದ್ಬಿಟ್ರೆ ಆಪ್ಷನ್ ಸಿದಲ್ಲಿ ಸೊ ಸಿಸ್ ಅಂತ ಹೇಳೋದು ಹೇಗೆ, ಟ್ರಾನ್ಸ್ ಅಂತ ಹೇಳೋದು ಹೇಗೆ? ಸೊ ಆಪ್ಷನ್ ಡಿ ನೋಡ್ರಿ, ಒಂದು 5 ಇದೆ, ಇನ್ನು ಒಂದೇ ಇದೆ, ಆವಾಗ ಸಿಸ್ ಮತ್ತು ಟ್ರಾನ್ಸ್ ಕ್ವಶನ್ನೇ ಬರೋದಿಲ್ಲ. ಅಥವಾ ಆಪ್ಷನ್ ಬಿದಲ್ಲೂ ನೋಡಿದ್ರು ಯಾವುದೇ ರೀತಿ ಸಿಸ್ ಮತ್ತು ಟ್ರಾನ್ಸ್ ಆಗೋದಿಲ್ಲ ಅಂತ ನಮ್ಮ ಕಾಮನ್ ಸೆನ್ಸಿಂದನೂ ಹೇಳ್ಬೋದು. ಸೊ ವೆನ್ ಇಟ್ ಕಮ್ಸ್ ಟು ಆಪ್ಷನ್ ಎ, ಸೊ H2O 4 ಸಲ ಇದೆ, Cl ಹೇಳುವಂಥದ್ದು 2 ಸಲ ಇದೆ. ಇಟ್ಸ್ ಅನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಸೊ Cr ಸೆಂಟರ್ನಲ್ಲಿ ಇರಬೇಕು. ಸೊ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ನಲ್ಲಿ ಸ್ಟ್ರಕ್ಚರ್ ಈ ಟೈಪ್ ಇರುತ್ತೆ. ಈಗ ನಾನು ಇಲ್ಲಿ ಮೇಲ್ಗಡೆ ಒಂದು Cl ಬರಿತೇನೆ, ಇಲ್ಲಿ ಕೆಳಗಡೆ ಒಂದು Cl ಬರಿತೇನೆ. ಸೊ ಉಳಿದಿರೋವಂಥದ್ದು ಕಡೆ H2O ಬರಿತಾ ಹೋಗ್ತೇನೆ ನಾನು. H2O ಈಗ Cl ಎಕ್ಸಾಕ್ಟ್ಲಿ ಅಪೋಸಿಟ್ ಇರೋದಕ್ಕೆ ನೋಡ್ರಿ, Cl ಎಕ್ಸಾಕ್ಟ್ಲಿ ಅಪೋಸಿಟ್ ಇರೋದಕ್ಕೆ ನಾವು ಟ್ರಾನ್ಸ್ ಅಂತ ಕರಿತೇವೆ. ಸಿಮಿಲರ್ಲಿ ಸಿಸ್ ಕೂಡ ಪಾಸಿಬಲ್ ಇರುತ್ತೆ. ಹಾಗಾಗಿ ಜಾಮೆಟ್ರಿಕಲ್ ಐಸೋಮರ್ ತೋರಿಸುವಂಥ ಆಪ್ಷನ್ ಯಾವುದು ಅಂತ ಕೇಳಿದ್ರೆ ಯು ಹ್ಯಾವ್ ಟು ಗೋ ವಿತ್ ಆಪ್ಷನ್ ಎ. ಸೊ ದ CFSE ಅಂತ ಹೇಳ್ತಾ ಇದ್ದಾರೆ. CFSE ಅಂತ ಹೇಳಿದ್ರೆ ಕ್ರಿಸ್ಟಲ್ ಫೀಲ್ಡ್ಸ್ ಸ್ಟೆಬಿಲೈಸೇಷನ್ ಎನರ್ಜಿ ಅಥವಾ ಸ್ಪ್ಲಿಟಿಂಗ್ ಎನರ್ಜಿ ಅಂತಲೂ ಹೇಳ್ಬೋದು ನೀವು. ಓಕೆ, ಸೊ ಅದು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ನಲ್ಲಿ 18,000 per centimeter ಇದೆ. ಸೊ ದ CFSE ಫಾರ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಅಂತ ಕೇಳಿದ್ದಾರೆ. ಸೊ ಈ ಕ್ವಶನನ್ನು ನೀವು ಸಾಲ್ವ್ ಮಾಡಬೇಕು ಹೇಳಾದರೆ ನಿಮಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ದ್ಯಾಟ್ ಈಸ್ ನಥಿಂಗ್ ಬಟ್ ವಾಟ್? ಡೆಲ್ಟಾ ಟಿ ಅಂದರೆ ಕ್ರಿಸ್ಟಲ್ ಫೀಲ್ಡ್ಸ್ ಸ್ಪ್ಲಿಟಿಂಗ್ ಎನರ್ಜಿ ಆಫ್ ಇನ್ ಕೇಸ್ ಆಫ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್ is equal to 4/9 into delta O. ಡೆಲ್ಟಾ O ಅಂದರೆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ನ CFSE ವ್ಯಾಲ್ಯೂ. ಸೊ ಇಷ್ಟು ನಿಮ್ಗೇನಾದರೂ ಗೊತ್ತಿದ್ದರೆ ನೆಕ್ಸ್ಟ್ ಒನ್ ಭಾಳ ಈಸಿ ಇರುತ್ತೆ. ಈಗ ನಮಗೇನು ಕೊಟ್ಟಿದ್ದಾರೆ? ಡೆಲ್ಟಾ O ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಫೋರ್ ಡೆಲ್ಟಾ T ಈಸ್ ಈಕ್ವಲ್ ಟು 4/9 into 18,000. ಓಕೆ, 18,000 ಮಾಡುವ. ವೆರಿ ಸಾರಿ, 18,000 ಕ್ಲೀನಾಗಿ ಬರೆಯುವ. 18,000. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ವಾಟ್? 18,000. ಸೊ ಈಗ ಇದನ್ನು ನಾನೀಗ ರಿಮೂವ್ ಮಾಡ್ತಾ ಹೋದರೆ ಆವಾಗ ಏನಾಗುತ್ತೆ? 4 into 2,000 ಅಂತ ಆಗುತ್ತೆ. 4 into 2,000, ದಿಸ್ ಈಸ್ ನಥಿಂಗ್ ಬಟ್ 8,000 per centimeter. 8,000 per centimeter ಅಂತ ಆಪ್ಷನ್ ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ. ಸೊ ಸಿಂಪಲ್. ನೆಕ್ಸ್ಟ್, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್ ಕೋಆರ್ಡಿನೇಷನ್ ಕಾಂಪೌಂಡ್ ಶೋ ಐಸೋಮೆರಿಸಮ್. ಓಕೆ, ಪಲ್ಲಾಡಿಯಂ ಕಾಂಪ್ಲೆಕ್ಸಸ್ ಆಫ್ ದ ಟೈಪ್ ಅಂತ ಕೊಟ್ಟಿದ್ದಾರೆ. ಒಂದು ಕಡೆ SCN ಉಂಟು. ನಮ್ಮ ಹೋಲ್ ಫೋಕಸ್ ಹೋಗಬೇಕಾಗಿದ್ದು ಈ SCN ಮತ್ತು NCS ಕಡೆ, ಉಳಿದಿರೋದು ಕಾಮನ್ ಇದೆ. ಸೊ ಒಂದು ಕಡೆ SCN SCLನಲ್ಲಿ ಸಲ್ಫರ್ ಪೆಲಾಡಿಯಂ ಜೊತೆ ಬಾಂಡ್ ಹಾಕ್ಕೊಂಡಿದೆ, ಒಂದು ಕಡೆ ಸಲ್ಫರ್ ಪೆಲಾಡಿಯಂ ಜೊತೆ ಬಾಂಡ್ ಹಾಕ್ಕೊಂಡಿದೆ, ಇನ್ನೊಂದು ಕಡೆ ಪೆಲಾಡಿಯಂ ಜೊತೆಗೆ ನೈಟ್ರೋಜನ್ ಎಲೆಕ್ಟ್ರಾನ್ ಡೊನೇಟ್ ಮಾಡ್ಕೊಂಡು ಬಾಂಡ್ ಮಾಡ್ಕೊಂಡಿದೆ. ಇಂಥ ಕೇಸನ್ನು ನಾವೇನಂತ ಕರಿತೇವೆ? ಲಿಂಕೇಜ್. ವೆರಿ ಸಿಂಪಲ್. ಓಕೆ, ಈಸಿ ಕ್ವೆಶನ್. Next, the compounds. So a little bit tricky one.
ಕೆಲವೊಂದು ಸಲ ಗಡ್ಬಡಿನಲ್ಲಿ ಆನ್ಸರ್ ಮಾಡಿಬಿಡ್ತಾರೆ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸಿಗೆ ಸ್ವಲ್ಪ ಪೇಷನ್ಸ್ ಇಲ್ಲಾಗಿತ್ತು ಹೇಳಾದರೆ ಅವರಿಗೆ SO4 ಕಾಣುತ್ತೆ, SO4 NH3 ಕಾಣುತ್ತೆ, SO4 NH3 ಕಾಣ್ತಾ ಇರುತ್ತೆ. ಬಟ್ ಅವರು ಫಸ್ಟ್ ಇಲ್ಲೊಂದು BR ಕಾಣ್ತಾ ಇರುತ್ತೆ, ಇಲ್ಲೊಂದು CL ಕಾಣ್ತಾ ಇರುತ್ತೆ. ಹಾಗಾಗಿ ಒಂದು ಕಡೆ BR ಅಯೋನೈಸ್ ಆಗುತ್ತೆ, ಇನ್ನೊಂದು ಕಡೆ CL ಅಯೋನೈಸ್ ಆಗುತ್ತೆ ಅಂತ ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್, ಅರೌಂಡ್ 80% ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ವಿತ್ ಆಪ್ಷನ್ B. ಬಟ್ ಹೀಗೆ ಆಗೋದಿಲ್ಲ. ಆ್ಯಕ್ಚುಲಿ ದೇ ಆರ್ ನಾಟ್ ಐಸೋಮರ್ಸ್. ಓಕೆ, ದೇ ಆರ್ ನಾಟ್ ಎಟ್ ಆಲ್ ಐಸೋಮರ್ಸ್. ಯಾಕೆ? ಒಂದು ಕಡೆ BR ಇದೆ, ಇನ್ನೊಂದು ಕಡೆ CL ಇದೆ, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇಲ್ಲ ಹೇಳಾದರೆ, ಸೊ ದೇ ಆರ್ ನಾಟ್ ಎಟ್ ಆಲ್ ಕನ್ಸಿಡರ್ಡ್ ಆಸ್ ಐಸೋಮರ್. ದ ಆನ್ಸರ್ ಈಸ್ ಆಪ್ಷನ್ D, no isomerism. Okay, next. A chelating agent has two or more than two donor atoms to bind to a single metal atom. Which of the following is not a chelating agent? Yes, nodre, idu again a difficult question. Okay, it's again a difficult question. Nodri, thiosulfate anta ಇದೆ. thiosulfate ಅಂತ ಹೇಳಿದ್ರೆ ಅದರ ಫಾರ್ಮುಲಾ ಸುಮಾರು ಜನರಿಗೆ ಗೊತ್ತಿಲ್ಲ. This is nothing but S2O3 - 2. ಓಕೆ, ಥಯೋಸಲ್ಫೇಟ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಕೇಳಿದ್ರೆ, ಇಟ್ ಈಸ್ ಹ್ಯಾವಿಂಗ್ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್, S ಡಬಲ್ ಬಾಂಡ್ O, S ಡಬಲ್ ಬಾಂಡ್ O. ಸೊ ಇಲ್ಲೊಂದು O-, ಇಲ್ಲೊಂದು O-. ಓಕೆ, ಆಕ್ಸಾಲೇಟೋ ಗೊತ್ತಿರುತ್ತೆ ಆಲ್ಮೋಸ್ಟ್. ಸೊ ಆಕ್ಸಾಲೇಟೋ ಅಂತಂದರೆ COO-, COO-. ನೆಕ್ಸ್ಟ್ ಗ್ಲೈಸಿನಾಟೋ, ಗ್ಲೈಸಿನ್. ಸೊ ಗ್ಲೈಸಿನ್ ಸ್ಟ್ರಕ್ಚರ್ ಆಲ್ಮೋಸ್ಟ್ ಗೊತ್ತಿರತ್ತೆ, ಐ ಹೋಪ್ ಸೊ. CH2ಗೆ ಇಲ್ಲೊಂದು NH2 ಇದೆ, ಇಲ್ಲೊಂದು COO- ಇದ್ದರೆ ಅದಕ್ಕೆ ನಾವು ಗ್ಲೈಸಿನಾಟೋ ಅಂತ ಕರಿತೇವೆ. ಲಾಸ್ಟ್ನಲ್ಲಿ ಬರೋದು ಈಥೇನ್ 1,2 ಡಯಮೈನ್ ಆರ್ ವೆರಿ ಸಿಂಪಲ್ ಇಥಿಲಿನ್ ಡಯಮೈನ್. ಇಥಿಲಿನ್ ಡಯಮೈನ್ ಹೇಗೆ ಬರ್ತೇವೆ ನಾವು? CH2 ಸಿಂಗಲ್ ಬಾಂಡ್ CH2 ಬರದೆ, ಇಲ್ಲೊಂದು NH2. ಓಕೆ, ಸೊ ಇಲ್ಲಿ ಮತ್ತೊಂದು NH2. ಓಕೆ, ಐ ಆಮ್ ನಾಟ್ ಹ್ಯಾವಿಂಗ್ ಸ್ಪೇಸ್. ಓಕೆ, ನಫ್. ಸೊ NH2 ಈಗ ಕರೆಕ್ಟಾಗಿ ಒಬ್ಸರ್ವ್ ಮಾಡಿದರೆ, ಸೊ ಇಲ್ಲೇನಾಗುತ್ತೆ ನೋಡ್ರಿ, ಇಲ್ಲಿ ಕರೆಕ್ಟಾಗಿ ಎಲೆಕ್ಟ್ರಾನ್ ಡೊನೇಟ್ ಆಗುತ್ತೆ. ಸೊ ಇಲ್ಲೂ ಕೂಡ ಕರೆಕ್ಟಾಗಿ ಎಲೆಕ್ಟ್ರಾನ್ ಪೇರ್ ಡೊನೇಟ್ ಆಗುತ್ತೆ. ಇಥಿಲಿನ್ ಡಯಮೈನ್ ಕೂಡ ಕರೆಕ್ಟಾಗಿ ಎಲೆಕ್ಟ್ರಾನ್ ಪೇರ್ ಡೊನೇಟ್ ಮಾಡುತ್ತೆ. ಸೊ ಥಯೋಸಲ್ಫೇಟೋ ಏನಿದೆ, ಥಯೋಸಲ್ಫೇಟೋ ಈ ಒಂದು ಇಟ್ಸ್ ಎ ಬೈಡೆಂಟೆಡ್ ಲಿಗ್ಯಾಂಡ್. ಬಟ್ ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಜಾಮೆಟ್ರಿಕಲಿ ಫೇವರೇಬಲ್ ಕಂಡೀಷನ್ ಇರೋದಿಲ್ಲ. ಈ ಎರಡು ಆಕ್ಸಿಜನ್ನಿಂದ ಎಲೆಕ್ಟ್ರಾನ್ ಡೊನೇಟ್ ಮಾಡುವಂಥದ್ದು ಜಾಮೆಟ್ರಿಕಲಿ ಫೇವರೇಬಲ್ ಕಂಡೀಷನ್ ಅಲ್ಲದೆ ಇರೋದ್ರಿಂದ ಆಪ್ಷನ್ A ಏನಿದೆ, ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಎ ಕಿಲೇಟಿಂಗ್ ಲಿಗ್ಯಾಂಡ್. ಲಿಟ್ ಬಿ ಟ್ರಿಕಿ ಒನ್. ಅಷ್ಟು ಬೈಡೆಂಟೇಟ್ ಕೊಟ್ಟಿದ್ದಾರೆ, ಆದರೆ ಬೈಡೆಂಟೇಟ್ ಇದ್ದೂ ಕೂಡ ಥಯೋಸಲ್ಫೇಟೋ ಇಟ್ಸ್ ನಾಟ್ ಎ ಕಿಲೇಟಿಂಗ್ ಏಜೆಂಟ್. ಓಕೆ, ನೆಕ್ಸ್ಟ್. Which of the following species is not expected to be a ligand ಅಂತ ಉಂಟು. ಸೊ ವೆರಿ ಸಿಂಪಲ್ ಕ್ವೆಶನ್. NO ಡೆಫಿನೆಟ್ಲಿ ನೈಟ್ರೋಸಿಲ್ ಅಂತ ಕರಿತೇವೆ, ನೈಟ್ರೋಜನ್ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ನೆಕ್ಸ್ಟ್ ಆಪ್ಷನ್ ಸಿಗೆ ಬಂದೆ ನಾನು. ಆಪ್ಷನ್ ಸಿಗೆ ಯಾಕೆ ಬಂದೆ ಅಂತ ಕೇಳಿದ್ರೆ, ಆಪ್ಷನ್ B ನಮ್ಮ ಆನ್ಸರ್ ಆಗೋದುಂಟು. ಆಪ್ಷನ್ ಸಿನಲ್ಲಿ ನೋಡ್ರಿ, ಇಥಿಲಿನ್ ಡಯಮೈನ್ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ, ಅದು ಕೊಡುತ್ತೆ. CO ಕಾರ್ಬನ್ ಕೊಡುತ್ತೆ. ಸೊ ಈಗ NH4 ಹತ್ರ ಎಲೆಕ್ಟ್ರಾನ್ನ ಕೊಡಲಿಕ್ಕೆ ಯಾವುದೇ ರೀತಿ ಎಲೆಕ್ಟ್ರಾನ್ ಪೇರ್ಸೇ ಇಲ್ಲ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲವೇ ಇಲ್ಲ. ಓಕೆ, ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲದೆ ಇರೋದಕ್ಕೆ, ಸೊ ಅದು ಎಲೆಕ್ಟ್ರಾನ್ ಪೇರ್ ಡೊನೇಟ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಎಲೆಕ್ಟ್ರಾನ್ ಪೇರ್ ಡೊನೇಟ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ ಅಂದರೆ ಅದನ್ನು ಲಿಗ್ಯಾಂಡ್ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ದ ಆನ್ಸರ್ ಈಸ್ ಆಪ್ಷನ್ B. ನೆಕ್ಸ್ಟ್, ವಾಟ್ ಕೈಂಡ್ ಆಫ್ ಐಸೋಮೆರಿಸಮ್ ಎಕ್ಸಿಸ್ಟ್ ಬಿಟ್ವೀನ್ CrH2O 6 times Cl3, CrH2O 5 times Cl ಈ ಟೈಪ್ ಕೇಳಿದ್ದಾರೆ. ವೆರಿ ಸಿಂಪಲ್, ವೆರಿ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಸ್ವಲ್ಪ ಐಸೋಮೆರಿಸಮ್ ಬಗ್ಗೆ ನಿಮಗೆ ಗೊತ್ತಿದ್ರೆ ನೀವು ಕ್ವಿಕ್ಕಾಗಿ ಹೇಳ್ತೀರಿ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್. ಸಾಲ್ವೇಟ್ ಐಸೋಮೆರಿಸಮ್ ಅಂತ. ಸಾಲ್ವೇಟ್ ಐಸೋಮೆರಿಸಮ್ನಲ್ಲಿ ಏನಾಗುತ್ತೆ, ಸೊ ಮಾಲಿಕ್ಯುಲರ್ ಫಾರ್ಮುಲಾ ಎರಡರದ್ದು ಸೇಮ್ ಇರುತ್ತೆ, ಬಟ್ ವಾಟರ್ ಆ್ಯಸ್ ಎ ಲಿಗ್ಯಾಂಡ್ ಸೊ ಡಿಫರ್ ಇರುತ್ತೆ. ಒಂದರಲ್ಲಿ 6 ಇದೆ ವಾಟರ್ ಆಸ್ ಎ ಲಿಗ್ಯಾಂಡ್, ಇನ್ನೊಂದರಲ್ಲಿ 5 ಇದೆ ವಾಟರ್ ಆಸ್ ಎ ಲಿಗ್ಯಾಂಡ್. ಈ ಟೈಪ್ ಐಸೋಮರ್ಸ್ ನಾವು ಸಾಲ್ವೇಟ್ ಅಥವಾ ಹೈಡ್ರೇಟ್ ಐಸೋಮರ್ ಅಂತ ಕರಿಬೇಕು. ವೆರಿ ಸಿಂಪಲ್ ಕ್ವಶನ್. ಸೊ ಆಪ್ಷನ್ B. ನೆಕ್ಸ್ಟ್ ಕಮ್ಸ್ IUPAC ನೇಮ್ ಆಫ್ ದಿಸ್ ಕಾಂಪ್ಲೆಕ್ಸ್ ಅಂತ ಕೇಳಿದ್ದಾರೆ. ಸೊ 2 ಅಮೈನ್ ಕಾಣ್ತಾ ಇದೆ, ಒಂದು Cl ಇದೆ, NO2. ಸೊ NO2 ಅಂತ ಹೇಳಿದರೆ ಅದನ್ನು ನಾವು ನೈಟ್ರೈಟೋ ಅಂತ ಕರಿತೇವೆ, ನೈಟ್ರೈಟೋ N ಅಂತ ಕರಿಬೇಕು. ಸೊ ONO ಅಂತ ಕೊಟ್ಟಿದ್ರೆ ನೈಟ್ರೈಟೋ O ಅಂತ ಕರಿಬೇಕು. ಸೊ ಇಲ್ಲೇನಾಗುತ್ತೆ ಅಂತ ಕೇಳಿದರೆ ನೋಡ್ರಿ, 2 ಅಮೈನ್ ಗ್ರೂಪ್ ಇದೆ, ಅದಕ್ಕಾಗಿ ಡೈ ಅಮೈನ್. ಸೊ ಒಂದೇ ಒಂದು Cl ಇದೆ, ಕ್ಲೋರೈಡೋ. ಇಲ್ಲ ನೈಟ್ರೈಟೋ N ಇದೆ, ಪ್ಲಾಟಿನಮ್ ಮೇಲೆ
+2 ಚಾರ್ಜ್. ಪ್ಲಾಟಿನಮ್ ಮೇಲೆ +2 ಚಾರ್ಜ್ ಹಾಕಿದೆ ಅಂತ ಕೇಳಿದ್ರೆ NO2 ಅಂತ ಹೇಳಿದರೆ NO2 ತಲೆ ಮೇಲೆ -1 ಚಾರ್ಜ್. Cl ಆಲ್ಸೋ -1. ಸೊ ಪ್ಲಾಟಿನಮ್ ತಲೆ ಮೇಲೆ ಏನಿರಬೇಕು +2. ಸೊ ಆಪ್ಷನ್ ಸಿ ಕರೆಕ್ಟಾಗಿ ಹೊಂದುತ್ತೆ. ಆಪ್ಷನ್ ಸಿ ನಮ್ಮ ಆನ್ಸರ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಕೋಆರ್ಡಿನೇಷನ್ ಕಂಪೌಂಡ್. ಸೊ ಕರೆಕ್ಟಾಗಿ ಪ್ರಿಪೇರ್ ಆಗಿರಿ, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು. ಸೊ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಮಿಸ್ಟ್ರಿನ ಸ್ಟಡಿ ಮಾಡ್ತಾ ಹೋಗುವ. ಬಾಯ್.